ನಮಸ್ಕಾರ ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ನಮಸ್ಕಾರ NCIB ನ್ಯೂಸ್ಗೆ ಸ್ವಾಗತ. ಆತ್ಮೀಯರೇ, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ JDS ಪಕ್ಷದ ಮೈತ್ರಿ ಅಭ್ಯರ್ಥಿ ಹಾಗೂ ಮಾಜಿ ಮುಖ್ಯಮಂತ್ರಿಯಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಇವರಿಂದ ದಿನಾಂಕ 19ರಂದು ನಾಮಪತ್ರ ಸಲ್ಲಿಕೆ ಗದಗ. ದಿನಾಂಕ 19/4/2024ರಂದು ಶುಕ್ರವಾರ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿ JDS ಮೈತ್ರಿ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ಲೋಕಸಭಾ ಚುನಾವಣೆಗಾಗಿ ಉಮೇದುವಾರಿಕೆ ನಾಮಪತ್ರ ಸಲ್ಲಿಸಿದ್ದಾರೆ. ಕಾರಣ JDS ಪಕ್ಷದ ಎಲ್ಲ ಮುಖಂಡರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಘಟಕಗಳ ಎಲ್ಲ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸಮಗ್ರ ಕಾರ್ಯಕರ್ತರು ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮಕ್ಕೆ ತಪ್ಪದೇ ಹಾಜರಾಗಬೇಕೆಂದು ಗದಗ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ MY ಮುದರ್ ಇವರು ತಿಳಿಸಿರುತ್ತಾರೆ. ಎಲ್ಲ ನನ್ನ ಗದಗ ಜಿಲ್ಲಾ ಮತದಾರರಲ್ಲಿ ನಮಸ್ಕಾರ ಹೇಳುತ್ತಾ, ನಾಳೆ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ MLAಗಳು ಆದಂಥ ನಮ್ಮ ಲೋಕಸಭಾ ಚುನಾವಣೆ ನಿಂತ ಅಭ್ಯರ್ಥಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ನಾಳೆ ಹಾವೇರಿ ಒಳಗೆ ನಾಮಿನೇಷನ್ ಕೊಡ್ತಿದ್ದಾರೆ. ಆದ ಕಾರಣಕ್ಕೆ ಎಲ್ಲ ನಮ್ಮ JDS ಪಕ್ಷದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು, ಎಲ್ಲ ವಿಂಗ್ ಕಮಿಟಿಗಳು, ಮಹಿಳಾ ಅಕ್ಕ ತಂಗಿಯರು ಎಲ್ಲರೂ ಬಸವರಾಜ ಬೊಮ್ಮಾಯಿ ಸಾಹೇಬರ ಪರವಾಗಿ ನಾವು ನಾಳೆ ಆ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಬೇಕು. ಯಾಕೆ ವಿಷಯ ಹೇಳ್ತಂತಂದ್ರೆ, ನಾವು ನಮ್ಮ ಕ್ಷೇತ್ರ ಒಳಗೆ, ನಮ್ಮ ಹಾವೇರಿ ಕ್ಷೇತ್ರ ಒಳಗೆ ನಮ್ಮ ಪಕ್ಷದ ಅಭ್ಯರ್ಥಿ ಇಲ್ಲಂತ ನೀವು ಯಾವುದೂ ತಪ್ಪು ಭಾವಿಸಬಾರ್ದು. ನಮ್ಮ ಅಭ್ಯರ್ಥಿ ಯಾರಂದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬರು. ಆದ ಕಾರಣಕ್ಕೆ ನಾವೆಲ್ಲರೂ ನಾಳೆ ದಿನ ನಾವು ಹೋಗಿ ಆ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸ್ಬೇಕು. ಯಶಸ್ವಿಗೊಳಿಸ ಮುಂದಿನ ದಿನದಲ್ಲಿ ಮೇ 7ಕ್ಕೆ ನಡೆಯುವ ಚುನಾವಣೆ ಒಳಗೆ ಮತದಾನ ಒಳಗೆ ಮೇ 7ಕ್ಕೆ ಮತದಾನ ಇದೆ. ಆವತ್ತಿನ ದಿನ ನಾವೆಲ್ಲರೂ ಬಸವರಾಜ ಬೊಮ್ಮಾಯಿ ಸಾಹೇಬರ ಪರವಾಗಿ ನಾವು ಮತ ಹಾಕಬೇಕು, ಹಾಕಿಸ್ಬೇಕು ಅಂತ ನಾನು ಎಲ್ಲರಿಗೂ ಹೇಳುತ್ತಾ, ಆದ ಕಾರಣಕ್ಕೆ ನಾನು ನಾಳೆ ಎಲ್ಲರೂ ಬರಬೇಕು, ಭಾವಿಸ್ಬೇಕು ಅಂತೇಳಿ ಎಲ್ಲ ನನ್ನ JDS ಪಕ್ಷದ ಮತದಾರರಿಗೆ ನಮಸ್ಕಾರ ಹೇಳ್ತಾ ವಿಷಯ ವ್ಯಕ್ತಪಡಿಸ್ತೀನಿ.